ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ಗುಡ್ ಈವ್ನಿಂಗ್ ಆ್ಯಂಡ್ ಎಲ್ಲರದ್ದು ಸ್ನ್ಯಾಕ್ಸ್ ಎಲ್ಲ ಆಯಿತಾ ಆ್ಯಂಡ್ ಹ್ಯಾಪಿ ಮಂಡೇ. ಆ್ಯಂಡ್ ಇವತ್ತಿಗೆ ಯಾವ ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತಂದರೆ ನಾನು ಫ್ಲವರ್ಸ್ ಬಗ್ಗೆ ಮಾತಾಡೋಕ್ಕೆ ಬಂದೆ. ಹಾಗೆಯೇ ನನ್ನ ಬಟ್ಟೆ ಕಲೆಕ್ಷನ್ ಬಗ್ಗೆನೂ ಮಾತಾಡೋಕ್ಕೆ ಬಂದಿದ್ದೀನಿ ಇವತ್ತು. ಆ್ಯಂಡ್ ನೋಡಿ, ಇದು ಮಲ್ಲಿಗೆ ಹೂವು ಥರ ಇದೆ, ಸೇಮ್ ಟು ಸೇಮ್ ಹಾಗೆ ಇದೆ ಅಲ್ವಾ. ಸೊ ಇದನ್ನ ನೋಡೋರು ನೀವೇನು ಅಂದ್ಕೊತೀರಾ ಅಂದರೆ, ಅಯ್ಯೋ ಇದೇನೋ ನಿಜವಾಗ್ಲೂ ಮಲ್ಲಿಗೆ ಹೂವನೇನೋ ಅಂತ ಅನ್ಕೊತೀರ ಅಲ್ವಾ ಫ್ರೆಂಡ್ಸ್. ಆ್ಯಂಡ್ ಇದು ಆರ್ಟಿಫಿಷಿಯಲು. ನಾನು ಅಂದರೆ ಹುಟ್ಟು ಎಲ್ಲರೂ ಸಿಗುತ್ತಲ್ಲ ಅವಾಗ ತೊಗೊಂಡಿರೋದು. ಅಂದರೆ ಇದು ಎಲ್ಲದು ಗರುನಳ್ಳಿಯಲ್ಲಿ ತೊಗೊಂಡಿರೋದು ಇದು. ಆ್ಯಂಡ್ ಇದು ಮತ್ತು ಇದು ನನ್ನ ಹತ್ರ ಈ ಥರ ಫ್ಲವರ್ಸ್ ಇದ್ದಾವೆ, ಈ ಥರ ಪಿಂಕ್ ಫ್ಲವರ್ಸು. ಮತ್ತು ಇದೇನೋ ಅದ್ಯಾವುದು ಹೂವು ಹೇಳ್ತಾರೆ ನೋಡೋದು, ನಂಗೆ ಗೊತ್ತಿಲ್ಲ ಅದು ನೇಮು, ಆ ಥರ ಇದ್ದಾವೆ. ಆ್ಯಂಡ್ ನೋಡಿ, ಇದನ್ನು ಅಷ್ಟೇ, ಇವೆಲ್ಲನೂ ನಾವು ಅಂದರೆ ಪ್ರತಿ ಸಲ ಗೌರಿನಳ್ಳಿಗೆ ಹೋದಾಗೆಲ್ಲನೂ ತೊಗೊಂಡಿರೋದು. ಇದನ್ನು ಈ ಫ್ಲವರ್ಸ್ನ ತೊಗೊಳ್ಳೋದು, ತೊಗೊಂಡ್ಬರೋದು, ಮನೆಗೆ ಇಟ್ಕೊಳ್ಳೋದಲ್ಲಿ ಎಲ್ಲಿ ಫಂಕ್ಷನ್ಗೋ ಆಗುತ್ತೆ ಅಂತ ಅಂದ್ಬಿಟ್ಟು. ಇದೂ ಅಷ್ಟೇ, ಇದು ಎಲ್ಲ ಅಲ್ಲೇ ತೊಗೊಂಡಿರೋದು ನಮ್ಮ ಮಮ್ಮಿ. ಅಂದರೆ ಅಲ್ಲಿ ಹೋದಾಗ ಹೂವುಗಳು ಏನೋ ಚೆನ್ನಾಗಿ ಕಾಣಿಸೋದು, ಡಿಫ್ರೆಂಟಾಗಿ ನೋಡ್ತೀವಿ, ತೊಗೋಬೇಕಂತ ಅನ್ಸುತ್ತೆ. ಸೊ ನಿಮಗೂ ಹಾಗೇನೆ ಅಲ್ವಾ ಫ್ರೆಂಡ್ಸ್. ಮತ್ತು ಇದು ಅಷ್ಟೇ, ಯೆಲ್ಲೋ ಕಲರ್ ಫ್ಲವರ್ಸ್. ಇದು ಲಾಸ್ಟು, ಇದು ಫೈನಲ್ ಫ್ಲವರು. ಅಂದರೆ ಇನ್ನು ಚೆನ್ನಾಗಿ ಅಂದರೆ ಕೂದಲಿಗೆ ಏನು ಹೇರ್ ಸ್ಟೈಲ್ ಮಾಡ್ಕೊಂಡಾಗ ಇದನ್ನ ಹಾಕೋಬೋದು. ನನ್ನ ಹತ್ರ ಒಟ್ಟು ಎಷ್ಟಿದ್ದಾವೆ ಅಂದರೆ 1 2 3 4 5 ಇದ್ದಾವೆ ನೋಡಿ. ಇಷ್ಟು ಸೇರಿ 5 ಇದ್ದಾವೆ. ಆ್ಯಂಡ್ ನನ್ನ ಹೇರ್ ಬ್ಯಾಂಡ್ ಬಗ್ಗೆ ಮಾತಾಡ್ತೀನಿ ನೋಡಿ ಇವಾಗ. ಹೇರ್ ಬ್ಯಾಂಡ್ ಬಗ್ಗೆ ಇದು ನೋಡಿ, ಇದು ಅಂದರೆ ನಾವು ಏನೋ ಡಿಸೈನ್ ಮಾಡ್ಕೊಂಡಾಗ ಇದನ್ನ ಹಾಕ್ಕೊಳ್ಳೋಕ್ಕೆ. ಬಟ್ ನನಗೆ ಇವತ್ತಿನವರೆಗೂ ಹಾಕ್ಕೊಂಡಿಲ್ಲ ಇದನ್ನು. ಮತ್ತು ನನಗೆ ಹೇಗೆ ಹಾಕ್ಕೋಬೇಕಂತನೂ ಗೊತ್ತಾಗಿಲ್ಲ ಇದನ್ನ, ಅಂದರೆ ಡಿಸೈನ್ ಹೇಗೆ ಮಾಡ್ಕೊಬೇಕಂತ. ನನ್ನ ಹೇರ್ಸಿಗೆ ಸ್ವಲ್ಪ ತೆಳ್ಳಗಿರೋದಕ್ಕೆ ನಂಗೆ ಹಾಕೋಕ್ಕೆ ಆಗ್ತಾಯಿಲ್ಲ. ಮತ್ತೆಲ್ಲ ಒಂಥರ ಸಿಕ್ಕಾಗ್ಬಿಡುತ್ತೆ ಇದನ್ನು ಹಾಕ್ಕೊಳ್ಳೋಕ್ಕೆ, ಅದಕ್ಕೆ ಇದನ್ನ ಹಾಕ್ಕೊಂತೆಲ್ಲ. ಆ್ಯಂಡ್ ನೆಕ್ಸ್ಟು ಇದು ನಮ್ಮ ಮಮ್ಮಿ ಕೊಡ್ತಿದ್ದಾರೆ. ಇದೂ ಅಷ್ಟೇ, ಇದು ಇತ್ತೀಚೆ ಹಾಕ್ಕೊಂತೆಲ್ಲ ನೋಡಿ, ಈ ಥರ ಇಟ್ಕೊಳ್ಳೋಕ್ಕೆ ಚೆನ್ನಾಗಿ ಕಾಣಿಸ್ತಿದ್ದಿಲ್ಲ ಫ್ರೆಂಡ್ಸ್. ಇದು ನನಗೆ ಇದು ಪಿಂಕ್ ಅಷ್ಟೊಂದು ಇಷ್ಟ ಇಲ್ಲ, ನನಗೆ ಗ್ರೀನ್ ಕಲರ್ ಇಷ್ಟ. ಅಂದರೆ ನಾವೆಲ್ಲ ಇವಾಗ ಕಾಡಲ್ಲಿ ಹೋಗೋವಾಗ ಅಥವಾ ವಿಲೇಜಲ್ಲಿ ಒಂಥರ ಕಾಡು ಥರನೇ ಇರುತ್ತೆ ನೋಡಿ, ನಿಮ್ಮ ಹೋಮ್ ಹತ್ರ ಊರಿಗೆ ಹೋದಾಗ ಇಟ್ಕೊಂಡು ಹೋಗೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ಇವತ್ತಿನವರೆಗೂ ಹಾಕ್ಕೊಂಡು ಹೋಗಿಲ್ಲ. ಇದು ಅಷ್ಟೇ, ಯೆಲ್ಲೋ ಕಲರ್ದು. ಲೈಕ್ ಇದು ನನಗೆ ಈ ಥರ ಎಲ್ಲ ಇರೋದಕ್ಕೆ ಕ್ಯೂಟಾಗಿದೆ ಅಂತ ಅಂದ್ಬಿಟ್ಟು ನಾನೇ ಇಷ್ಟಪಟ್ಟು ನಮ್ಮ ಮಮ್ಮಿ ಹತ್ರ ಕೇಳಿ ನಾನು ಇಸ್ಕೊಂಡಿರೋದು, ಹಿಂಗಿದು ಬೇಕಂತ. ಆ್ಯಂಡ್ ನೆಕ್ಸ್ಟ್ ಇದು ಪಿಂಕ್, ಅಂದರೆ ಯಾವ್ದಾದ್ರು ಬಟ್ಟೆ ಹೊಲ್ಕೊಟ್ಟಾಗ ಮ್ಯಾಚಿಂಗ್ ಹಾಕ್ಕೊಳ್ಳೋದಕ್ಕೆ. ಇವಾಗ ನಮ್ಮ ಮಮ್ಮಿ ಅಂದರೆ ಇದಕ್ಕೆ ಯಾವ್ದಾದ್ರು ಅಂತ ಪಿಂಕ್ ಕಲರ್ದು ಸ್ಯಾರಿಗಳಿದ್ದಾಗ ಹೊಡಿತಾರಲ್ಲ, ಅವಾಗ ಮ್ಯಾಚಿಂಗ್ ಮಾಡ್ಕೊಂಡು ಹಾಕ್ಕೊಳ್ಳೋಕ್ಕೆ. ನೆಕ್ಸ್ಟ್ ಇದು ಬ್ಲೂ ಕಲರ್ದು ಯಾವುದು ನಂದು ಲಾಂಗ್ ಗೌನು ಯಾವ್ದಾರು ಇದ್ದರೆ ಹಾಕ್ಕೊಳ್ಳೋಕ್ಕೆ. ನೆಕ್ಸ್ಟ್ ಇದು ಮಾಮೂಲಿ ಮನೆಗಿದ್ದಾಗ ಹಾಕ್ಕೊಳ್ಳೋಕ್ಕೆ, ಬಟ್ ನಾನು ಹಾಕ್ಕೊಂಡಿಲ್ಲ, ಒಂದೊಂದು ಟೈಮ್ ಹಾಕ್ಕೊಳ್ತೀನಿ. ಇದು ಅಷ್ಟೇ, ಇದೇ ಥರದ್ದು ಒಂದು ನಾನು ದೇವಸ್ಥಾನದಲ್ಲಿ ಕಳ್ಕೊಂಡ್ಬಿಟ್ಟಿದ್ದೆ, ಅದಕ್ಕೆ ಇನ್ನೊಂದು ಈ ಥರದ್ದು ಕೊಡ್ಸ್ಕೊಂಡಿದ್ದೀನಿ. ಆ್ಯಂಡ್ ಇದೇನು ಕಾಣಿಸ್ತಾ ಇದೆ ಅಲ್ವಾ, ಇದು ಈ ಹೇರ್ ಬ್ಯಾಂಡು ನಾನು ಮತ್ತೆ ನನ್ನ ಸಿಸ್ಟರ್ ಮಾತಾಡ್ಕೊಂಡು ತೊಗೊಂಡಿರೋದು. ಎಲ್ಕೋದಾಗ ಗ್ಯಾಪ್ನಕ್ಕಿಲ್ಲ ನನಗೆ, ಬಟ್ ಅವಳದು ಕಿತ್ತೋಗಿದೆ ಅನಿಸುತ್ತೆ. ನಂದು ಮಾತ್ರ ಇವತ್ತಿನ ಹಿಂಗೆ ಇಟ್ಕೊಂಡಿದ್ದೀನಿ. ಯಾವುದೂ ಅಷ್ಟೊಂದು ಹೇರ್ ಬ್ಯಾಂಡ್ಸ್ ನಾನು ಯೂಸ್ ಮಾಡಲ್ಲ, ಅದಕ್ಕೋಸ್ಕರ ಹಾಗೆ ಇದ್ದಾವೆ ನಂದು. ಇದೊಂದು ಬ್ಲ್ಯಾಕ್ ಕಲರು, ಯಾವ್ದಾದ್ರು ಬಟ್ಟೆಗೆ ಮ್ಯಾಚಿಂಗ್ ಆಗುತ್ತೆ ಅಂತ ಎಲ್ಲ ಫುಲ್ ಮ್ಯಾಚಿಂಗೇ ತೊಗೊಂಡಿರೋದು ನಾನು. ನೆಕ್ಸ್ಟ್ ಇದೊಂದು, ಕೆಲವೊಂದು ಮ್ಯಾಚಿಂಗ್ ಇದ್ದಾವೆ, ಇನ್ನು ಕೆಲವೊಂದು ಇಲ್ಲ. ಆ್ಯಂಡ್ ಯೆಲ್ಲೋ ಕಲರ್ದು ತೊಗೊಂಡಿದ್ದೀನಿ. ಆ್ಯಂಡ್ ಇದೊಂದು ರೆಡ್ ಕಲರ್ದು, ಇದು ಕೂಡ ಚೆನ್ನಾಗಿದೆ. ಆ್ಯಂಡ್ ಇದನ್ನು ಕೂಡ ರೆಡ್ ಕಲರ್ದು ಯಾವ್ದಾದ್ರು ಬಟ್ಟೆ ಒಮ್ಮೆ ಹೊಲ್ಕೊಟ್ರೆ ಇಲ್ಲ ನಾನೇ ತೊಗೊಂಡ್ರೆ ಮ್ಯಾಚಿಂಗ್ ಆಗುತ್ತೆ ಅಂತ ಇಟ್ಕೊಂಡಿದ್ದೀನಿ. ಇದು ಟ್ಯೂನ್ ಇಟ್ಕೊಡ್ತಾರಲ್ಲ ಅದು, ಬಟ್ ಇದು ಸ್ಟೋನ್ ಎಲ್ಲ ಉದ್ರೋಗ್ಬಿಟ್ಟಿದೆ. ನಾನು ಇದು ಯೂಸೇ ಮಾಡಲ್ಲ ಹೇಳ್ಬೇಕಂದ್ರೆ ಜಾಸ್ತಿ. ಇದು ಅಷ್ಟೇ, ಇದು ನಾನು 2 ತೊಗೊಂಡಿದ್ದೆ, ಇನ್ನೊಂದು ನಮ್ಮ ಸಿಸ್ಟರ್ ಕಲಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಫ್ರೆಂಡ್ಸ್, ಎಷ್ಟು ಹೇರ್ ಬ್ಯಾಂಡ್ ಅಂತ ಕೌಂಟ್ ಮಾಡೋಣ ಬನ್ನಿ. 1 2 3 4 5 6 7 8 9 10 11 ನೋಡಿ. 11 ಹೇರ್ ಬ್ಯಾಂಡ್ಸ್ನ ತೊಗೊಂಡಿದ್ದೀನಿ, ಬಟ್ ಒಂದು ಕೂಡ ಯೂಸ್ ಮಾಡಲ್ಲ, ಯಾವಾಗೋ ಒಂದೊಂದು ಟೈಮ್ ಯೂಸ್ ಮಾಡ್ತೀನಿ ಅಷ್ಟೇ. ಇದೊಂದು 11 13
ಇದು ಸೇರಿ 40. ಆ್ಯಂಡ್ ನೆಕ್ಸ್ಟ್ ಇದು ಈ ಸೇಮ್ ಟು ಮಲ್ಲಿಗೆ ಹೂವು ಥರ ಇದೆ, ಬಟ್ ಇದು ಮಲ್ಲಿಗೆ ಹೂವು ಥರ ಅಲ್ಲ, ಅದು ಆರ್ಟಿಫಿಷಿಯಲ್. ಅದೇನಾದರೂ ಅಂದರೆ ಇದು ಗಂಟು ಕಟ್ಕೊಂಡು ಹೇರ್ ಸ್ಟೈಲ್ ಮಾಡ್ಕೊತೀವಿ, ಅದನ್ನ ಹಾಕೊಳ್ಳೋಕ್ಕೆ ಚೆನ್ನಾಗಿದೆ, ನನಗೆ ಇಷ್ಟ ಇದು. ಆ್ಯಂಡ್ ಇದು ಅಷ್ಟೇ ವೈಟ್ ಕಲರಲ್ಲಿ ಬೇಬಿ ಹಾಕೋತಾರಲ್ಲ ಆ ಥರ ಕೊಡ್ಸ್ಬಿಟ್ಟಿದ್ದಾರೆ, ಬಟ್ ನನಗೆ ಇದು ಇಷ್ಟನೇ ಇಲ್ಲ. ಒಂದೊಂದು ಟೈಮ್ ಹಾಕ್ಕೊಬೇಕಂತ ಅನಿಸ್ದಾಗ ಹಾಕ್ಕೊಂಡ್ಬಿಡ್ತೀನಿ ಅಂತ. ನೋಡಿ ಫ್ರೆಂಡ್ಸ್, ನನಗೆ ಇಷ್ಟ. ಇವಾಗ ಹಾಕ್ಕೊಡ್ತೀನಿ. ಇದು ಫ್ರೆಂಡ್ಸ್ ಫೈನಲಿ ವೆಲ್ಡು. ಓಕೆ ಫ್ರೆಂಡ್ಸ್, ಇಷ್ಟು ಬಗ್ಗೆ ತೋರಿಸಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವ ಟಾಪಿಕ್ ಬಗ್ಗೆ ಮಾಡಬೇಕಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.